ಬಡವರ ಮಕ್ಕಳು ಬೆಳಿಬೇಕು. ಇದು ಡಾಲಿ ಧನಂಜಯ್ ಡೈಲಾಗ್. ಇದೇ ಡೈಲಾಗ್ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಬಿಗ್ ಬಾಸ್ ವಿನ್ನರ್ ಆಗಿರೋ ಗಿಲ್ಲಿ ವಿಷಯದಲ್ಲಿ ಬಡವರ ಮಕ್ಕಳ ಕದನ ಶುರುವಾಗಿದೆ. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಗಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ಗಿಲ್ಲಿ ಏನ್ ಬಡವ ಅಲ್ಲ, ಬಡವನ್ ಹಾಗೆ ಮುಖವಾಡ ಹಾಕೊಂಡಿದ್ದಂತ ಗಿಲ್ಲಿ ಅಷ್ಟೇ. ನೀನು ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ, ನಿನ್ ಇನ್ಕಮ್ ಏನಿದೆ ಅನ್ನೋದನ್ನ ಒಂದ್ ಲಿಸ್ಟ್ ಕೊಟ್ಬಿಟ್ಟು ನಾನು ಬಡವನಪ್ಪ ಅಂತ ಪ್ರೂವ್ ಮಾಡ್ಕೊಂಡು ನೀನು ಹೋಗ್ಬಿಡು ಬಿಗ್ ಬಾಸ್. ಬಿಗ್ ಬಾಸ್ ಮುಗ್ದಾಯ್ತು. ಬಿಗ್ ಬಾಸ್ ವಿನ್ನರ್ ಮುಡಿಗೆ ಕಿರೀಟ ಏರಿದ್ದೂ ಆಯ್ತು. ಈಗ ಬಡವರ ಮಕ್ಕಳ ಕಾಳಗ ಶುರುವಾಗಿದೆ. ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾ ಇದ್ದಂತೆ ಅಶ್ವಿನಿ ಗೌಡ ಆಡಿದ ಒಂದೇ ಒಂದು ಮಾತು ಹೊಸ ವಾಗ್ಯುದ್ಧಕ್ಕೆ ನಾಂದಿ ಹಾಡಿದೆ. ಎಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಕಿತ್ತಾಡ್ತಿದ್ದವರು ಈಗ ಹೊರಗಡೆ ಬಂದ ಮೇಲೂ ಸಮರವನ್ನ ಶುರು ಮಾಡಿದ್ದಾರೆ. ಗಿಲ್ಲಿ ಬಗ್ಗೆ ಅಶ್ವಿನಿ ಅಪಸ್ವರ ಎತ್ತುತ್ತಿದ್ದಂತೆ ಹೊಸ ಚರ್ಚೆಗಳು ಶುರುವಾಗಿದೆ. ಒಂದ್ ಕಡೆ ಗಿಲ್ಲಿ ಬಳಗ, ಇನ್ನೊಂದ್ ಕಡೆ ಗಿಲ್ಲಿ ಅಭಿಮಾನಿ ಬಳಗ ಅಶ್ವಿನಿ ವಿರುದ್ಧ ಪರೋಕ್ಷ ವಾರ್ ಶುರು ಮಾಡಿಕೊಂಡಿದ್ದಾರೆ. ಬಿಗ್ ಬಾಸ್ ಸೀಸನ್ 12ರ ವ್ಯಕ್ತಿತ್ವದ ಆಟಕ್ಕೆ ತೆರೆ ಬಿದ್ದಿದೆ. 112 ದಿನಗಳ ಕಾಲ ಜನರನ್ನ ರಂಜಿಸಿದ ಗಿಲ್ಲಿಯು ಕರ್ನಾಟಕದ ಜನತೆಯ ಮನಮೆಚ್ಚಿದ ಮಗನಾಗಿದ್ದಾನೆ. ಗಿಲ್ಲಿ ಓಟದ ಮುಂದೆ ದಾಖಲೆಗಳೆಲ್ಲವೂ ತರಗೆಲೆಗಳಂತೆ ಉರುಳಿ ಹೋಗಿದ್ದು ಕೋಟಿ ಲೆಕ್ಕದಲ್ಲಿ ಮತ ಗಳಿಸಿದ್ದಾರೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿಯದ್ದೇ ದರ್ಬಾರ್ ನಡೀತಿರೋದು. ಗಲ್ಲಿಯಲ್ಲೂ ಹಬ್ಬದಂತೆ ಸಂಭ್ರಮಿಸಿರೋ ಗಿಲ್ಲಿ ಅಭಿಮಾನಿಗಳು ಹುಟ್ಟೂರಲ್ಲಿ ವಿಜಯ ಯಾತ್ರೆ ಮಾಡಿದ್ದಾರೆ. ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆದ್ದೇ ಬಿಟ್ನಲ್ಲಕ್ಕ ಅಂತ ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಗಾಸಿಪ್ಗಳಿಗೆ ಕಿವಿಗೊಡದಷ್ಟು ಬ್ಯುಸಿಯಾಗಿರೋ ಗಿಲ್ಲಿ ಬಿಗ್ ಬಾಸ್ ಗೊಂಗಿನಿಂದ ಇನ್ನೂ ಹೊರಬಂದಿಲ್ಲ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಗಿಲ್ಲಿ ಮಾತು ಹಾಗೂ ಗಿಲ್ಲಿಯ ಆಟದ ವೈಖರಿಗೆ ಅಶ್ವಿನಿ, ಜಾಹ್ನವಿ ಮತ್ತು ಧ್ರುವಂತ್ ಆಕ್ಷೇಪ ವ್ಯಕ್ತಪಡಿಸ್ತಾನೆ ಇದ್ರು. ಡೇ 1 ನಿಂದಲೂ ಈ ಮೂವರು ವಿರೋಧ ವ್ಯಕ್ತಪಡಿಸಿದ್ರು. ಕಾಮಿಡಿ ಹೆಸರಲ್ಲಿ ಇನ್ನೊಬ್ಬರ ವ್ಯಕ್ತಿತ್ವಕ್ಕೆ ಧಕ್ಕೆ ತರೋ ಕೆಲಸ ಮಾಡ್ತಿದ್ದಾನೆ, ಕಾಮಿಡಿ ಅಂತಾನೆ ಎಲ್ಲರನ್ನು ತುಳಿಯೋ ಕೆಲಸ ಮಾಡ್ತಿದ್ದಾನೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೇ ವಿಚಾರವಾಗಿ ಕಿಚ್ಚನ ಪಂಚಾಯಿತಿಯಲ್ಲೂ ಧ್ವನಿ ಎತ್ತಿದ್ರು. ಇದೀಗ ಇನ್ನೂ ಒಂದು ಹಂತಕ್ಕೆ ಹೋಗಿದೆ. ಟಾಪ್ 3 ಕಂಟೆಸ್ಟೆಂಟ್ಗಳಾಗಿ ಅಶ್ವಿನಿ, ಗಿಲ್ಲಿ ಮತ್ತು ರಕ್ಷಿತಾ ಉಳ್ಕೊಂಡಿದ್ರು. ಈ ವೇಳೆ ಅಶ್ವಿನಿ ಗೌಡಗೆ ತಾವೇ ಗೆಲ್ಲಬಹುದು ಅನ್ನೋ ವಿಶ್ವಾಸ ಬೆಟ್ಟದಷ್ಟಿತ್ತು. ಆದ್ರೆ ಬಿಗ್ ಬಾಸ್ ವಿನ್ನರ್ ಆಗೋದಿರ್ಲಿ, ರನ್ನರ್ ಅಪ್ ಸ್ಥಾನವೂ ಕೂಡ ಸಿಕ್ಕಿಲ್ಲ. ಈ ಬೆಳವಣಿಗೆಯ ಬೆನ್ನಲ್ಲೇ ಅಶ್ವಿನಿ ಗೌಡ ಗಿಲ್ಲಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಗಿಲ್ಲಿಯನ್ನ ಗೆಲ್ಲಿಸಬೇಕು, ಬಡವರ ಮಕ್ಕಳನ್ನ ಬೆಳೆಸಬೇಕು ಅಂತ ಹೊರಗಡೆ ದೊಡ್ಡ ಕ್ಯಾಂಪೇನ್ ಆಗ್ತಾ ಇತ್ತು. ಇದೇ ವಿಷಯವಾಗಿ ಮಾತನಾಡಿದ ಅಶ್ವಿನಿ, ಗಿಲ್ಲಿಗೆ ಬಡವ ಅನ್ನೋ ಟ್ಯಾಗ್ ಲೈನ್ ಅನ್ನ ಕೊಡಬೇಡಿ, ಗಿಲ್ಲಿ ಏನು ಬಡವ ಅಲ್ಲ, ಬಡವನ ಹಾಗೆ ಮುಖವಾಡ ಹಾಕೊಂಡಿದ್ದಾರೆ ಅಂತ ಕಿಡಿಕಾರಿದ್ರು. ಇದೇ ಈಗ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದೆ. ಬಟ್ ದಯವಿಟ್ಟು ಆ ಬಡವ ಅನ್ನೋ ಆ ಟ್ಯಾಗ್ ಲೈನ್ ದಯವಿಟ್ಟು ಕೊಡಬೇಡಿ, ಬಿಕಾಸ್ ಸ್ಟ್ರಾಟಜಿ ಕಾರ್ಡಾಗಿ ಬಳಸಬೇಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಗಿಲ್ಲಿ ಏನ್ ಬಡವ ಅಲ್ಲ, ಬಡವನ್ ಹಾಗೆ ಮುಖವಾಡ ಹಾಕೊಂಡಿದ್ದಂತ ಗಿಲ್ಲಿ ಅಷ್ಟೇ. ಯಾಕೆಂದ್ರೆ ನಾವು ಬನಿಯನ್ ಹಾಕೊಂಡು ಚಡ್ಡಿ ಹಾಕೊಂಡು ಓಡಾದ ತಕ್ಷಣ ಬಿಗ್ ಬಾಸ್ ಮನೇಲಿ ಈ ಹಿಂದೆ ಕೆಲವು ಕಂಟೆಸ್ಟೆಂಟ್ ಗಳನ್ನ ನಾವು ಫಾಲೋ ಮಾಡ್ತಿದ್ದಾಗೆ ನಾವ್ ಅದನ್ನ ಮಾಡಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಅದು ನನಗಿಷ್ಟ ಆಗ್ಲಿಲ್ಲ. ಬಡವರ ಮಕ್ಕಳು ಬೆಳಿಬೇಕು ಅನ್ನೋ ಡೈಲಾಗ್ಗೆ ಅಶ್ವಿನಿ ನಿಗಿ ಕೆಂಡಕಾರಿದ್ದಾರೆ. ಇನ್ಮೇಲೆ ಬಿಗ್ ಬಾಸ್ಗೆ ಬರೋ ಸ್ಪರ್ಧಿಗಳ ಅಕೌಂಟ್ ನಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ, ಎಷ್ಟು ಆಸ್ತಿ ಇದೆ ಅನ್ನೋದನ್ನ ನೋಡಿ ಕರ್ಸ್ಕೊಳ್ಬೇಕು. ನಿಜವಾಗ್ಲೂ ಬಡವರ ಮಕ್ಕಳು ಬೆಳಿಬೇಕು, ಆದ್ರೆ ಬಡವ ಅಂತ ಹೇಳ್ಕೊಂಡು ಓಡಾಡೋರು ಬೆಳಿಬಾರ್ದು ಅಂತ ಹೇಳಿದ್ದಾರೆ. ಬಡವ್ರ ಮಕ್ಕಳು ಬೆಳಿಬೇಕು, ಅದು ಡಾಲಿ ಧನಂಜಯ್ ಅವರು ಕೊಟ್ಟಂತ ಒಂದು ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ಅದನ್ನ ಎಷ್ಟೋ ಜನ ಎಲ್ಲೆಲ್ಲ ಈಗ ನಾವು ಅದನ್ನ ಹೇಳ್ತೀವಿ, ರೈತರ ಮಕ್ಕಳು, ಬಡವ್ರ ಮಕ್ಕಳು ನಾವು ಬೆಳಿಬೇಕು ಅಂತ. ಬಟ್ ನಿಜವಾಗ್ಲೂ ಗಿಲ್ಲಿ ಬಡವನ ಅಲ್ವಾ? ಅದು ತುಂಬಾ ಮುಖ್ಯ ಆಗುತ್ತೆ. ಯಾರನ್ನು ನಾನು ಆಗ್ಲೇ ಹೇಳಿದಾಗೆ, ಯಾರನ್ನೂ ನೀವೆತ್ತೋ ಬರದಲ್ಲಿ ಇನ್ನೊಬ್ಬರನ್ನ ಬಡವ ಶ್ರೀಮಂತ ಅನ್ನೋ ಸ್ಟ್ರಾಟಜಿ ಕಾರ್ಡ್ನ ದಯವಿಟ್ಟು ಪ್ಲೇ ಮಾಡಬೇಡಿ. ಹಾಗೇನಾದ್ರೂ ಇದ್ರೆ ಬಿಗ್ ಬಾಸ್ ಇನ್ಮೇಲೆ ನಮ್ಮನ್ನ ಕೇಳ್ತಾರೆ, ಬಿಗ್ ಬಾಸ್ ನಿಮ್ಮ ಮೇಲೆ ಎಷ್ಟು ಕೇಸ್ಗಳಿದೆ, ನಿಮ್ಮ ಶರೀರದಲ್ಲಿ ನಿಮಗೆ ಏನೇನು, ಹೌದು ನಿಮ್ಗೆ ಏನೇನ್ ಸಮಸ್ಯೆ ಇದೆ, ಸೈಕ್ಯಾಟ್ರಿಸ್ಟ್ ಜೊತೆ ನಿಮ್ಗೆ ಅದನ್ನ ಕೇಳೋ ಬದಲು ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ, ನಿನ್ನ ಇನ್ಕಮ್ ಏನಿದೆ ಅನ್ನೋದನ್ನ ಒಂದ್ ಲಿಸ್ಟ್ ಕೊಟ್ಬಿಟ್ಟು ನಾನು ಬಡವನಪ್ಪ ಅಂತ ಪ್ರೂವ್ ಮಾಡ್ಕೊಂಡು ನೀನು ಹೋಗ್ಬಿಡು ಬಿಗ್ ಬಾಸ್. ಹಾಗೆ
ಅಶ್ವಿನಿ ಗೌಡ ಆಡಿದ ಈ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಯಾಗ್ತಿದೆ. ಗಿಲ್ಲಿವರೆಗೂ ಈ ಸುದ್ದಿ ಹೋಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗಿಲ್ಲಿ, ನಾನು ಬಡವ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ನಿಜವಾಗ್ಲೂ ನಾನು ಶ್ರೀಮಂತನೇ. ಯಾಕಂದ್ರೆ ಇಷ್ಟೊಂದು ಜನರ ಪ್ರೀತಿಯನ್ನ ಸಂಪಾದಿಸಿದ್ದೇನೆ. ಹೀಗಾಗಿ ನಿಜವಾಗ್ಲೂ ನಾನು ಶ್ರೀಮಂತ ಅಂತ ಹೇಳಿದ್ದಾರೆ. ಗಿಲ್ಲಿ ಬೆನ್ನಿಗೆ ನಿಂತ ಕಾವ್ಯ ರಘು. ಗಿಲ್ಲಿ ಬಗೆಗಿನ ಅಶ್ವಿನಿಯ ಹೇಳಿಕೆ ವೈರಲ್ ಆಗ್ತಾ ಇದ್ದಂತೆ ಗಿಲ್ಲಿ ಬಳಗ ಆಕ್ಟಿವ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನ ಹಾಕಿರೋ ಕಾವ್ಯ, ಹೇ ಗಿಲ್ಲಿ, ಕಂಗ್ರಾಚುಲೇಷನ್ಸ್ ಕಣೋ, ನೀನು ಇದಕ್ಕೆ ಅರ್ಹ, ತುಂಬಾನೇ ಒಳ್ಳೆಯದಾಗ್ಲಿ ಅಂತ ಕ್ಯಾಪ್ಷನ್ ಹಾಕೋ ಮೂಲಕ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಕಾವ್ಯ ಜೊತೆಗೆ ಧ್ವನಿಗೂಡಿಸಿದ ರಘು ಹಾಗೂ ಧನುಷ್ ಕೂಡ ಗಿಲ್ಲಿ ಟ್ಯಾಲೆಂಟ್ ಮೇಲೆ ಗೆದ್ದಿರೋದು ಬಡವ ಅನ್ನೋ ಟ್ಯಾಗ್ಲೈನ್ ಇಂದ ಅಲ್ಲ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಬಿಗ್ ಬಾಸ್ ಮುಗಿದ್ರೂ ಬಿಗ್ ಬಾಸ್ನ ಕಾವು ಮಾತ್ರ ಮುಗ್ದಿಲ್ಲ. ಅಶ್ವಿನಿಯ ಹೇಳಿಕೆ ಹೊಸ ಚರ್ಚೆಗೆ ಕಾರಣವಾಗಿರೋದಂತೂ ಸುಳ್ಳಲ್ಲ. ಗೀತಾ, ನ್ಯೂಸ್ 18 ಕನ್ನಡ.